Department of Economics, Bridge Course on National Income Accounting, Class First Degree BA, BCom and BBA, Mangalore University, prepared by Uday Shankar H, Assistant Professor, Department of Economics, Government First Grade College, Sulya, Dakshina Kannada. Dear students, ಈ ದಿನ ನಾವು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಮತ್ತು ಸರ್ಕ್ಯುಲರ್ ಫ್ಲೋ ಈ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸರ್ಕ್ಯುಲರ್ ಫ್ಲೋ ಆಫ್ ಮನಿ ಆರಂಭದಲ್ಲಿ ನೋಡೋಣ. ಸರ್ಕ್ಯುಲರ್ ಫ್ಲೋ ಆಫ್ ಮನಿ ಎನ್ನುವಂತಹದ್ದು ಯಾವ ರೀತಿ ವರ್ತುಲಾಕಾರದಲ್ಲಿ ಹಣದ ಚಲಾವಣೆ ಆಗುತ್ತೆ ಎನ್ನುವಂತ ವಿಷಯ ನಮಗೆ ಮನನ ಮಾಡುವಂತಹದ್ದು. ಇದು ರಾಷ್ಟ್ರೀಯ ಆದಾಯದ ದೃಷ್ಟಿಯಲ್ಲಿ ನಮಗೆ ಬಹಳ ಮುಖ್ಯವಾಗಿ ಪರಿಗಣಿಸುವಂತ ವಿಷಯ ಆಗಿರುತ್ತದೆ. ಇನ್ಕಮ್ ವಿಲ್ ಬಿ ಫ್ಲೋವಿಂಗ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಇನ್ಕಮ್ ಫ್ಲೋ ಆಗುವಂತಹದ್ದು. ಒನ್ ಇಂಡಿವಿಜುವಲ್ಸ್ ಇನ್ಕಮ್ ಈಸ್ ಅನದರ್ ಇಂಡಿವಿಜುವಲ್ಸ್ ಎಕ್ಸ್ಪೆಂಡಿಚರ್. ಒಬ್ಬ ವ್ಯಕ್ತಿಯ ಆದಾಯ ಇನ್ನೊಬ್ಬ ವ್ಯಕ್ತಿಯ ಖರ್ಚಾಗಿರುತ್ತದೆ. In the same way, one individual's expenditure will be another individual's income. ಹಾಗೇನೆ ಒಬ್ಬ ವ್ಯಕ್ತಿಯ ಖರ್ಚು ಇನ್ನೊಬ್ಬನ ಆದಾಯ ಕೂಡ ಆಗಿರುತ್ತೆ. This is referred to as circular flow of income. Only when income flows continuously, it will be possible for economic activities to take place without hindrance. So that's why ಸರ್ಕ್ಯುಲರ್ ಫ್ಲೋ ಆಗಿ ಹಣ ಮೂವ್ಮೆಂಟ್ ಆಗುವಂಥದ್ದು. ಇಲ್ಲಿ ಮುಖ್ಯವಾಗಿ ಕೆಲವು ಟೈಪ್ಸ್ಗಳು ಬರುವಂತ ಅಥವಾ ವಿಧಗಳು ಬರುತ್ತೆ. ಯಾವುದು ಕೇಳಿದ್ರೆ ಇನ್ ದಿ 2 ಸೆಕ್ಟರ್ ಸಿಸ್ಟಮ್, ಇನ್ ದಿ 3 ಸೆಕ್ಟರ್ ಸಿಸ್ಟಮ್ ಮತ್ತು ಇನ್ ದಿ 4 ಸೆಕ್ಟರ್ ಸಿಸ್ಟಮ್ ಅಂತ. ಮುಖ್ಯವಾಗಿ 2 ಸೆಕ್ಟರ್ ಸಿಸ್ಟಮ್ ಅಲ್ಲಿ ಬರುವಂತಹದ್ದು ಬಿಸ್ನೆಸ್ ಫರ್ಮ್ ಮತ್ತು ಹೌಸ್ ಹೋಲ್ಡ್ಸ್. ಅಲ್ಲಿ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಬಿಸ್ನೆಸ್ ಇಂದ ಹೌಸ್ ಹೋಲ್ಡಿಗೆ ಆಗುವಂತದ್ದು. ಆವಾಗ ಹೌಸ್ ಹೋಲ್ಡ್ ನವರು ಪೇಮೆಂಟ್ ಆಫ್ ರೆಂಟ್, ವೇಜಸ್, ಇಂಟ್ರೆಸ್ಟ್ ಮತ್ತು ಪ್ರಾಫಿಟ್ ಮೂವ್ಮೆಂಟ್ ಆಗುವಂತದ್ದು. ಹಾಗೇನೆ ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಹೌಸ್ ಹೋಲ್ಡ್ ನವರು ಉತ್ಪಾದನಾ ಘಟಕಗಳಾಗಿ ಕಾರ್ಖಾನೆ, ಇಂಡಸ್ಟ್ರಿ ಅಥವಾ ಬಿಸ್ನೆಸ್ ಫರ್ಮ್ ಅಲ್ಲಿ ಕೆಲಸ ಮಾಡುವಂತದ್ದು. ಅದಕ್ಕೆ ಪ್ರತಿಯಾಗಿ ಪೇಮೆಂಟ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್, ಅಲ್ಲಿ ಅವರಿಗೆ ಪೇಮೆಂಟ್ ಕೊಡುವಂತದ್ದು ಅಂತ ತಿಳಿಬೇಕಾಗುತ್ತೆ. ಹಾಗೇನೆ 3 ಸೆಕ್ಟರ್ ಮಾಡೆಲ್ ಅಲ್ಲಿ ಬಿಸ್ನೆಸ್ ಫರ್ಮ್ಸ್, ಕ್ಯಾಪಿಟಲ್ ಮಾರ್ಕೆಟ್, ಹೌಸ್ ಹೋಲ್ಡ್ಸ್ ಬರುವಂತದ್ದು. ಬಿಸ್ನೆಸ್ ಫರ್ಮ್ಸ್ ಮತ್ತು ಹೌಸ್ ಹೋಲ್ಡ್ಸ್ ನದ್ದು ಇವಾಗಲೇ ತಿಳ್ಕೊಂಡಾಗೆ 2 ಸೆಕ್ಟರ್ ಮಾಡೆಲ್ ತರನೇ ಇದ್ದು, ಕ್ಯಾಪಿಟಲ್ ಮಾರ್ಕೆಟ್ ಎನ್ನುವಂಥದ್ದು ಹೊಸ ಒಂದು ಕಾನ್ಸೆಪ್ಟ್ ಆಡ್ ಆಗುವಂಥದ್ದು. ಇಲ್ಲಿ ಬಿಸ್ನೆಸ್ ಫರ್ಮ್ ಅಥವಾ ಕಂಪನಿಗಳು ಕೂಡ ಕ್ಯಾಪಿಟಲ್ ಮಾರ್ಕೆಟ್ ಫಿನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಹಣ ಹೂಡಿಕೆ ಮಾಡುತ್ತದೆ ಅಥವಾ ಉಳಿತಾಯ ಮಾಡುತ್ತೆ. ಹಾಗೇನೆ ಹಣದ ಅವಶ್ಯಕತೆ ಇದ್ದಾಗ ಹಣ ಬೋರೋ ಕೂಡ ಮಾಡುತ್ತೆ ಅಂತ ತಿಳಿಬೇಕಾಗುತ್ತೆ. ಜೊತೆಗೆ ಹೌಸ್ ಹೋಲ್ಡ್ ಸೆಕ್ಟರ್ ನವರು ಕೂಡ ಅಥವಾ ಹೌಸ್ ಹೋಲ್ಡ್ ಸೆಕ್ಟರ್ ನವರು ಕೂಡ ಹಣ ಜಾಸ್ತಿ ಇದ್ದಾಗ ಅಲ್ಲಿ ಉಳಿತಾಯ ಮಾಡುತ್ತಾರೆ, ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿಂದ ತಿಳಿಬೇಕಾಗುತ್ತೆ. ಇನ್ನೊಂದು ಸೆಕ್ಟರ್ ಯಾವುದು ಕೇಳಿದ್ರೆ 4 ಸೆಕ್ಟರ್ ಮಾಡೆಲ್. ಇದನ್ನ ನಾವು ಓಪನ್ ಎಕಾನಮಿ ಮಾಡೆಲ್ ಅಂತ ಕೂಡ ಕರಿತೇವೆ. ಇಲ್ಲಿ ಆಮದು ಮತ್ತು ರಫ್ತು ನಾವು ಪರಿಗಣಿಸ್ತೇವೆ. ಅಂದ್ರೆ ಬಿಸ್ನೆಸ್ ಸೆಕ್ಟರ್, ಹೌಸ್ ಹೋಲ್ಡ್ ಸೆಕ್ಟರ್, ಗವರ್ಮೆಂಟ್ ಸೆಕ್ಟರ್, ಫಾರಿನ್ ಸೆಕ್ಟರ್ ಅಂತ ತಿಳ್ಕೊಂಡು 4 ಸೆಕ್ಟರ್ಗಳನ್ನು ನಾವು ಇಲ್ಲಿ ಮುಖ್ಯವಾಗಿ ಪರಿಗಣಿಸ್ತೇವೆ ಅಂತ ನಾವು ತಿಳಿಬೇಕಾಗುತ್ತೆ. ಕ್ಯಾಪಿಟಲ್ ಮಾರ್ಕೆಟ್ ಆದ ನಂತರ ಇಲ್ಲಿ ಗವರ್ಮೆಂಟ್ ಸೆಕ್ಟರ್ ಮತ್ತು ಫಾರಿನ್ ಸೆಕ್ಟರ್ಗೆ ಸಂಬಂಧಪಟ್ಟ ಹೇಳುವುದಾದ್ರೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ನಾವು ಪರಿಗಣಿಸಲಿಕ್ಕೆ ಸಾಧ್ಯತೆ ಇರುವಂತಹದ್ದು ಮುಖ್ಯವಾಗಿ ಅಲ್ಲಿ ಎಕ್ಸ್ಪೆಂಡಿಚರ್ ಅಂಡ್ ಸಬ್ಸಿಡೀಸ್, ಟ್ಯಾಕ್ಸ್ ಮುಖಾಂತರ ಮೂವ್ಮೆಂಟ್ ಆಗುವಂತಹದ್ದು. ಹಾಗೇನೆ ಟ್ಯಾಕ್ಸ್ಗಳು ಹೌಸ್ ಹೋಲ್ಡ್ ಸೆಕ್ಟರ್ನವರು ಪೇಮೆಂಟ್ ಮಾಡ್ತಾರೆ, ಬಿಸ್ನೆಸ್ ಸೆಕ್ಟರ್ನವರು ಕೂಡ ಗವರ್ಮೆಂಟ್ಗೆ, ಸರ್ಕಾರಕ್ಕೆ ಪೇಮೆಂಟ್ ಮಾಡ್ತಾರೆ ಅಂತ ನೀವು ತಿಳಿಬೇಕಾಗುತ್ತೆ. ಬಿಸ್ನೆಸ್ ಫರ್ಮ್ಸ್ ಮತ್ತು ಫಾರಿನ್ ಸೆಕ್ಟರ್ಗೆ ನಾವು ಕನ್ಸಿಡರ್ ಮಾಡಿ ಹೇಳುವಾಗ ಖಾಸಗಿ ವ್ಯಕ್ತಿಗಳು ಅಥವಾ ಹೌಸ್ ಹೋಲ್ಡ್ ಸೆಕ್ಟರ್ನವರು ವಿದೇಶದಿಂದ ಐಟಮ್ಗಳನ್ನು, ಸರಕುಗಳನ್ನು ಪಡ್ಕೊಳ್ತಾರೆ ಮತ್ತು ವಿದೇಶಗಳಿಗೆ ಸೇಲ್ ಮಾಡ್ತಾರೆ. ಹಾಗೇನೆ ಬಿಸ್ನೆಸ್ ಫರ್ಮ್ಸ್ಗಳು ಕೂಡ ಐಟಮ್ಗಳನ್ನು ವಿದೇಶದಿಂದ ಪಡ್ಕೊಳ್ತಾರೆ, ಸೇಲ್ ಮಾಡ್ತಾರೆ. ಈ ಪಡೆದುಕೊಳ್ಳುವ ಸಂದರ್ಭದಲ್ಲಿ ಹಣ ಪೇಮೆಂಟ್ ಮಾಡ್ತಾರೆ. ಮತ್ತು
ಸೇಲ್ ಮಾಡುವ ಸಂದರ್ಭದಲ್ಲಿ ಹಣ ರಿಸೀವ್ ಮಾಡ್ತಾರೆ ಅಂತ ತಿಳಿಬೇಕಾಗುತ್ತೆ. ಸೊ ಅದರಿಂದಾಗಿ 2 ಸೆಕ್ಟರ್ ಮಾಡೆಲ್, ಬಿಸ್ನೆಸ್ ಸೆಕ್ಟರ್ ಮತ್ತು ಹೌಸ್ ಹೋಲ್ಡ್ ಸೆಕ್ಟರ್ ಎರಡು ಇರುವಂಥದ್ದು. 3 ಸೆಕ್ಟರ್ ಮಾಡೆಲ್ ಅಲ್ಲಿ ಬಿಸ್ನೆಸ್ ಸೆಕ್ಟರ್, ಹೌಸ್ ಹೋಲ್ಡ್ ಸೆಕ್ಟರ್ ಅಂಡ್ ಗವರ್ಮೆಂಟ್ ಸೆಕ್ಟರ್ ಇರುವಂತಹದ್ದು, ಸರ್ಕಾರ ಇರುವಂತಹದ್ದು. ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡುವಂತಹದ್ದು, ಸರ್ಕಾರಕ್ಕೆ ಟ್ಯಾಕ್ಸ್ ನಾವು ಕೊಡ್ತೇವೆ, ಹೌಸ್ ಹೋಲ್ಡ್ ಸೆಕ್ಟರ್ನವರು ಕೊಡ್ತಾರೆ, ದೆನ್ ಬಿಸ್ನೆಸ್ ಫರ್ಮ್ಸ್ನವರು ಕೊಡ್ತಾರೆ ಅಂತ ತಿಳಿಬೇಕಾಗುತ್ತೆ. ಇದು 3 ಸೆಕ್ಟರ್ ಮಾಡೆಲ್ ಅಲ್ಲಿ ಬರುವಂತದ್ದು, ಹೌಸ್ ಹೋಲ್ಡ್ ಸೆಕ್ಟರ್, ಬಿಸ್ನೆಸ್ ಸೆಕ್ಟರ್, ಗವರ್ಮೆಂಟ್ ಸೆಕ್ಟರ್. 4 ಸೆಕ್ಟರ್ ಮಾಡೆಲ್ ಅಲ್ಲಿ ಬಿಸ್ನೆಸ್ ಸೆಕ್ಟರ್, ಹೌಸ್ ಹೋಲ್ಡ್ ಸೆಕ್ಟರ್, ಗವರ್ಮೆಂಟ್ ಸೆಕ್ಟರ್ ಮತ್ತು ಫಾರಿನ್ ಸೆಕ್ಟರ್ ಅಂತ ಹೇಳ್ಕೊಂಡು 4 ಬರುತ್ತೆ ಅಂತ ತಿಳಿಬೇಕಾಗುತ್ತೆ. ಇದಿಷ್ಟು ಸರ್ಕ್ಯುಲರ್ ಫ್ಲೋ ಆದ ವಿಷಯ. ಆದ್ರೆ ಇನ್ನೊಂದು ವಿಷಯ ನಮಗೆ ಅಲ್ಲಿ ಮುಖ್ಯವಾಗಿ ತಿಳಿಬೇಕಾಗಿರುವಂತಹದ್ದು ನ್ಯಾಷನಲ್ ಇನ್ಕಮ್ ಬಗ್ಗೆ ಆಗಿರುತ್ತೆ. ರಾಷ್ಟ್ರೀಯ ಆದಾಯ ಅಥವಾ ನ್ಯಾಷನಲ್ ಇನ್ಕಮ್ ಅಂತ ಇರುವಂತಹದ್ದು. ರಾಷ್ಟ್ರೀಯ ಆದಾಯದಲ್ಲಿ ಒಂದು ಮುಖ್ಯವಾಗಿ ನಾವು ಪರಿಗಣಿಸುವಂತಹದ್ದು ಯಾವ ರೀತಿಯಾಗಿ ಆ ರಾಷ್ಟ್ರೀಯ ಆದಾಯ ರಾಷ್ಟ್ರದ ಪ್ರಗತಿಗೆ ಸೂಚ್ಯಂಕ ಆಗಿರುತ್ತೆ ಅಂತ ಇರುವಂತ ವಿಷಯ. ಮನಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಅಂಡ್ ಸರ್ವಿಸಸ್ produced in a country during a period of 1 year is considered as national income. According to the National Income Committee, a national income estimates measures the volume of commodities and services turned out during a given period counted without duplication ಅಂತ ನಾವು ಹೇಳ್ತೇವೆ. ಯಾವುದೇ ರೀತಿಯ ಡುಪ್ಲಿಕೇಶನ್ ಆಗದೆ ಅಂದ್ರೆ ಎರಡೆರಡು ಸಲ ಕೌಂಟ್ ಆಗದೆ ಅಲ್ಲಿ ಕೌಂಟ್ ಮಾಡುವಂತದ್ದು, ಲೆಕ್ಕಾಚಾರ ಮಾಡುವಂತದ್ದನ್ನು ರಾಷ್ಟ್ರೀಯ ಆದಾಯ ಅಂತ ಕರೀತೇವೆ ಅಂತ ಹೇಳುವಂಥದ್ದು. ಸಿಂಪಲ್ ಆಗಿ ಹೇಳೋದಾದ್ರೆ ದಿ ಟೋಟಲ್ ಸಮ್ ಆಫ್ ಆಲ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಬೈ ಎ ಕಂಟ್ರಿ ಇನ್ ಎ ಪರ್ಟಿಕ್ಯುಲರ್ ಇಯರ್ ಅಂತ ಹೇಳ್ಬೋದು. ಸಮಗ್ರವಾಗಿ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದಿಸುವಂತಹ ಎಲ್ಲಾ ಸರಕು ಮತ್ತು ಸೇವೆಗಳ ಸಮಗ್ರ ಫೈನಲ್ ವ್ಯಾಲ್ಯೂ ಅಥವಾ ಸಮಗ್ರ ಮೊತ್ತವನ್ನು ನಾವಲ್ಲಿ ರಾಷ್ಟ್ರೀಯ ಆದಾಯ ಅಂತ ಹೇಳ್ಬೋದು ಅಂತ ತಿಳಿಬೇಕಾಗುತ್ತೆ. ಮುಂದೆ ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳು ಅದರದ್ದು ಬರುವಂಥದ್ದು, ರಾಷ್ಟ್ರೀಯ ಆದಾಯದ ಕಾನ್ಸೆಪ್ಟ್ಸ್. ಇದು ಇವಾಗಲೇ ನೀವು ಕಲ್ತಿರುವಂಥ ವಿಷಯದಲ್ಲಿ ಇರುವಂಥದ್ದು. ಇಲ್ಲಿ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಹೇಳುವಾಗ GNP ಎನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. GNP ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಂಟರ್ನಲ್ ಔಟ್ಪುಟ್ ಪ್ಲಸ್ ನೆಟ್ ಎಕ್ಸ್ಟರ್ನಲ್ ಅರ್ನಿಂಗ್ಸ್ ಅಂತ ಸರಳವಾಗಿ ಹೇಳ್ಬೋದು. GNP ಎಟ್ ಫ್ಯಾಕ್ಟರ್ ಪ್ರೈಸ್, GNP ಎಕ್ಸ್ಪ್ರೆಸ್ಡ್ ಇನ್ ಫ್ಯಾಕ್ಟರ್ ಕಾಸ್ಟ್ಗಳಲ್ಲಿ ಆಗಿರುತ್ತದೆ. GDP-MP ಅಂದ್ರೆ ನೆಟ್ ಎಕ್ಸ್ಟರ್ನಲ್ ಅರ್ನಿಂಗ್ಸ್ ಆಗಿರುತ್ತೆ ಅಂತ ತಿಳಿಬೇಕಾಗುತ್ತೆ. GDP ಫ್ಯಾಕ್ಟರ್ ಕಾಸ್ಟ್ ಆಧಾರದಲ್ಲಿ ಆದರೆ GNP ಮೈನಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಹಾಗೇನೆ ನ್ಯಾಷನಲ್ ಇನ್ಕಮ್ ಅನ್ನು ನಾವು NNP ಮೈನಸ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಪ್ಲಸ್ ಸಬ್ಸಿಡಿ ಅಂತಲೂ ಹೆಸರಿಸ್ತೇವೆ. ಜೊತೆಗೆ ಪರ್ಸನಲ್ ಇನ್ಕಮ್ NI ಅಂದ್ರೆ ರಾಷ್ಟ್ರೀಯ ಆದಾಯ ಮೈನಸ್ ಅನ್ಡಿವೈಡೆಡ್ ಕಾರ್ಪೊರೇಟ್ ಪ್ರಾಫಿಟ್ಸ್ ಮೈನಸ್ ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ಸ್ ಪ್ಲಸ್ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ನಾವು ಹೇಳ್ತೇವೆ. ಡಿಸ್ಪೋಸಬಲ್ ಇನ್ಕಮ್ ಇನ್ನೊಂದು ಪರ್ಸನಲ್ ಇನ್ಕಮ್ ಮೈನಸ್ ಪರ್ಸನಲ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತೇವೆ. ಹಾಗೇನೆ ಪರ್ ಕ್ಯಾಪಿಟ ಇನ್ಕಮ್ ತಲಾ ಆದಾಯ ಟೋಟಲ್ ನ್ಯಾಷನಲ್ ಇನ್ಕಮ್ ಬೈ ಟೋಟಲ್ ಪಾಪ್ಯುಲೇಷನ್ ಅಂತ ಅದರ ಆಧಾರದಲ್ಲಿ ನಾವು ಲೆಕ್ಕಾಚಾರ ಮಾಡ್ತೇವೆ ಅಂತ ತಿಳಿಬೇಕಾಗುತ್ತೆ. ಇನ್ನು ಇನ್ಕಮ್ ಆಫ್ ಎ ನೇಷನ್ ಇನ್ ಎ ಒನ್ ಫಿನಾನ್ಷಿಯಲ್ ಇಯರ್ ಕಾಲ್ಡ್ ನ್ಯಾಷನಲ್ ಇನ್ಕಮ್ ಅಂತ ಕೂಡ ಹೇಳ್ತಾರೆ. ಫಿನಾನ್ಷಿಯಲ್ ಇಯರ್ ಇನ್ ಇಂಡಿಯಾ ಸ್ಟಾರ್ಟ್ಸ್ April 1st and ends March 31st ಅಂತ ಕೂಡ ನಿಮಗೆ ಗೊತ್ತಿರಬೇಕಾದ ಮಾಹಿತಿ ಅಂತ ಇಲ್ಲಿ ಹೇಳ್ಬೋದು. ಹಾಗೇನೆ ಮೆಷರ್ಮೆಂಟ್ ಮಾಡುವಂತಹದ್ದು, ಈ ನ್ಯಾಷನಲ್ ಇನ್ಕಮ್ ಅನ್ನು ಮೆಷರ್ಮೆಂಟ್ ಮಾಡುವ ಸಂದರ್ಭದಲ್ಲಿ ಬರುವಂತಹದ್ದು ಮೆಥಡ್ಗಳು ಮುಖ್ಯವಾಗಿ ಪ್ರಾಡಕ್ಟ್ ಮೆಥಡ್ ಅಥವಾ ಔಟ್ಪುಟ್ ಮೆಥಡ್, ಇನ್ಕಮ್ ಮೆಥಡ್ ಮತ್ತು ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಹೇಳ್ಕೊಂಡು 3 ವಿಧ ಬರುತ್ತೆ. ಪ್ರಾಡಕ್ಟ್ ಮೆಥಡ್ ಅಲ್ಲಿ ಆಡಿಂಗ್ ಅಪ್ ನೆಟ್ ವ್ಯಾಲ್ಯೂ ಆಫ್ ಆಲ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ನೇಷನ್ ಇನ್ ಎ ಒನ್ ಫಿನಾನ್ಷಿಯಲ್ ಇಯರ್ ಅಂತ ಆಗಿರುತ್ತೆ. ಇನ್ಕಮ್ ಮೆಥಡ್ ಅಲ್ಲಿ ಆಡಿಂಗ್ ಅಪ್ ದಿ ಇನ್ಕಮ್ಸ್ ಆಫ್ ಇಂಡಿವಿಜುವಲ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಇನ್ಕಮ್ ಇನ್ ದಿ ಫಾರ್ಮ್ ಆಫ್ ರೆಂಟ್, ವೇಜಸ್, ಇಂಟ್ರೆಸ್ಟ್, ಪ್ರಾಫಿಟ್ ರಿಸೀವ್ಡ್ ಇನ್ 1 year ಆಗಿರುತ್ತೆ. ಎಕ್ಸ್ಪೆಂಡಿಚರ್ ಮೆಥಡ್ ಅಲ್ಲಿ ಆಡಿಂಗ್ ಅಪ್ ದಿ ಅಗ್ರಿಗೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಇನ್ ಎ ಕಂಟ್ರಿ ಇನ್ 1 ಫಿನಾನ್ಷಿಯಲ್ ಇಯರ್ ಆಗಿರುತ್ತೆ ಅಂತ ತಿಳಿಬೇಕಾಗುತ್ತೆ. ಇದು 3 ಮೆಥಡ್ಗಳ ಆಧಾರದಲ್ಲಿ ನಾವು ಲೆಕ್ಕಾಚಾರ ಮಾಡ್ತೇವೆ ಅಂತ ಅಲ್ಲಿರುವಂತ ವಿಷಯ ಆಗಿರುತ್ತೆ.
ಇಲ್ಲಿ GDP ಮತ್ತು GNP ಮುಖ್ಯವಾಗಿ ಬರುವಂಥದ್ದು. GDP ಅಂದರೆ ರಾಷ್ಟ್ರದ ಒಳಗಡೆ ಒಂದು ಹಣಕಾಸು ವರ್ಷದಲ್ಲಿ ಉತ್ಪಾದಿಸುವಂತಹ ಸರಕು ಸೇವೆಗಳ ಸಮಗ್ರ ಚಿತ್ರಣ ಆಗಿರುತ್ತೆ. GNP ರಾಷ್ಟ್ರದ ಓವರ್ಸೀಸ್ ಅಂತ ನಾವು ಹೇಳ್ತೇವೆ, ರಾಷ್ಟ್ರದ ಹೊರಗಡೆ ಅಥವಾ ಸಾಗರದಾಚೆಗೆ ಅಥವಾ ಹೊರ ರಾಷ್ಟ್ರದಲ್ಲಿಯೂ ಕೂಡ ನಮ್ಮ ರಾಷ್ಟ್ರದ ಆಧಾರದಲ್ಲಿರುವಂತಹ ಕಂಪನಿಗಳು ಉತ್ಪಾದನೆ ಮಾಡುವಂಥದ್ದನ್ನೆಲ್ಲ ಪರಿಗಣಿಸಬಹುದು ಅಂತ ತಿಳಿಬೇಕಾಗುತ್ತೆ. ಮುಂದೆ ಡಿಫಿಕಲ್ಟೀಸ್ ಇನ್ ಮೆಷರಿಂಗ್ ನ್ಯಾಷನಲ್ ಇನ್ಕಮ್, ಯಾವೆಲ್ಲ ಕಷ್ಟಗಳು ಈ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ನಮಗೆ ಬರುತ್ತೆ ಅಂತ ಇರುವಂಥದ್ದು. ಮುಖ್ಯವಾಗಿ ಕಾನ್ಸೆಪ್ಚುವಲ್ ಡಿಫಿಕಲ್ಟೀಸ್, ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಅಂತ ನಾವು ಹೆಸರಿಸ್ತೇವೆ. ಕಾನ್ಸೆಪ್ಚುವಲ್ ಡಿಫಿಕಲ್ಟೀಸ್ ಅಂದರೆ ಅನ್ಪೇಯ್ಡ್ ಸರ್ವಿಸಸ್, ಔಟ್ಪುಟ್ ಫ್ರಮ್ ಹಾಬೀಸ್, ಡಿಫೆನ್ಸ್, ಜುಡಿಷಿಯಲ್ ಎಕ್ಸ್ಪೆಂಡಿಚರ್, ರೆಗ್ಯುಲೇಟೆಡ್ ಪ್ರೈಸಸ್ ನಾವು ಅಂಡರಲ್ಲಿ ಪರಿಗಣಿಸ್ತೇವೆ. ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಅಲ್ಲಿ ಡಬಲ್ ಕೌಂಟಿಂಗ್, ಎರಡೆರಡು ಸಲ ಕೌಂಟ್ ಆಗುವ ಸಾಧ್ಯತೆಗಳು, ಓವರ್ ಅಥವಾ ಅಂಡರ್ ಎಸ್ಟಿಮೇಷನ್, ಜಾಸ್ತಿ ಅಥವಾ ಕಡಿಮೆ ಎಸ್ಟಿಮೇಟ್ ಮಾಡುವಂಥದ್ದು, ಪ್ರಾಬ್ಲಮ್ ಆಫ್ ಇನ್ವೆಂಟರೀಸ್, ಪ್ರಾಬ್ಲಮ್ ಆಫ್ ಬ್ಲ್ಯಾಕ್ ಮನಿ, ಡೆಪ್ರಿಷಿಯೇಷನ್ ಅಲವೆನ್ಸಸ್ ನಾವು ಅಲ್ಲಿ ಹೆಸರಿಸ್ತೇವೆ ಅಂತ ತಿಳಿಬೇಕಾಗುತ್ತೆ. ಹಾಗೆಯೇ ಇದರ ಯೂಸಸ್ ಸಂಬಂಧಪಟ್ಟು ನಾವು ಹೇಳೋದಾದ್ರೆ, ಯಾಕೆ ನಮ್ಮ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಬೇಕು ಅಥವಾ ರಾಷ್ಟ್ರೀಯ ಆದಾಯದ ಏನು, ಅದು ಯಾವ ರೀತಿ ವೆಲ್ಫೇರ್ ಆಗುತ್ತೆ, ಅದು ವೆಲ್ಫೇರ್ಗೆ ಸಂಬಂಧ ಆಗುತ್ತೆ ಅಥವಾ ಅದರ ಯೂಸಸ್ ಏನು ಅಂತ ನಾವು ಹೇಳೋದಾದ್ರೆ, ಟು ಮೆಷರ್ ಗ್ರೋತ್, ಒಂದು ರಾಷ್ಟ್ರದ ಗ್ರೋತ್ ಮೆಷರ್ ಮಾಡಲಿಕ್ಕಾಗಿ, ಟು ಕಂಪೇರ್ ಸೆಕ್ಟರ್, ಟು ನೋ ಇಂಟರ್ ಕ್ಲಾಸ್ ಡಿಸ್ಟ್ರಿಬ್ಯೂಷನ್, ಇಂಟರ್ನ್ಯಾಷನಲ್ ಕಂಪ್ಯಾರಿಸನ್ಸ್, ಟು ಸ್ಟಡಿ ಇನ್ಕನ್ಸಿಸ್ಟೆನ್ಸೀಸ್, ಟು ಅಲೋಕೇಟ್ ರಿಸೋರ್ಸಸ್, ಟು ಶೋ ಪ್ರೊಡಕ್ಷನ್ ಪಾಸಿಬಿಲಿಟೀಸ್, ಇನ್ಪುಟ್ ಔಟ್ಪುಟ್ ಅನಾಲಿಸಿಸ್, ಎಕನಾಮಿಕ್ ಪ್ಲಾನಿಂಗ್, ಪಾಸಿಬಲ್ ಟ್ಯಾಕ್ಸ್ ಬೇಸ್ ಅಂತ ನಾವು ಹೇಳ್ಬೋದು. ಈ ವಿಷಯಗಳಿಗೆ ನಮಗೆ ರಾಷ್ಟ್ರೀಯ ಆದಾಯ ಅತ್ಯಂತ ಅವಶ್ಯಕತೆಯಾಗಿರುತ್ತೆ. ಇದರ ಲಿಮಿಟೇಷನ್ ಸೈಡಿಗೆ ನಾವು ಬರೋದಾದ್ರೆ, ಪಾಸಿಬಿಲಿಟೀಸ್ ಆಫ್ ಮಿಸ್ಲೀಡಿಂಗ್, ಕೆಲವೊಮ್ಮೆ ಇದು ಮಿಸ್ಲೀಡ್ ಮಾಡುತ್ತೆ ಅಂತ ಹೇಳ್ತಾರೆ. ಪ್ರಾಬ್ಲಮ್ಸ್ ಅರೈಸಿಂಗ್ ಡ್ಯೂರಿಂಗ್ ಕಂಪ್ಯಾರಿಸನ್ ಬಿಟ್ವೀನ್ ಡಿಫರೆಂಟ್ ಸಿಸ್ಟಮ್ಸ್, ಕೆಲವೊಮ್ಮೆ ಕಂಪೇರ್ ಮಾಡುವಾಗ ಪ್ರಾಬ್ಲಮ್ಗಳು ಬರುತ್ತೆ. ಎಕ್ಸ್ಕ್ಲೂಷನ್ ಆಫ್ ಹೋಮ್ ಪ್ರಾಡಕ್ಟ್ಸ್, ಮನೆಯಲ್ಲಿ ಉತ್ಪಾದನೆ ಮಾಡುವ ಪ್ರಾಡಕ್ಟುಗಳನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಕೆಲವೊಮ್ಮೆ ಕಷ್ಟ ಆಗುತ್ತೆ. ಇಗ್ನೋರ್ಸ್ ಕ್ವಾಲಿಟೇಟಿವ್ ಪ್ರಾಡಕ್ಟ್ಸ್, ಕ್ವಾಂಟಿಟೇಟಿವ್ ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯತೆ ಇರುವಂಥದ್ದು ಮಾತ್ರ ಇಲ್ಲಿ ಪರಿಗಣಿಸುವಂಥದ್ದು. ಸೇವೆಗಳು ಕ್ವಾಲಿಟಿ ಇರುವಂಥದ್ದೆಲ್ಲ ಕೆಲವೊಮ್ಮೆ ಕಷ್ಟ ಸಾಧ್ಯ ಆಗುತ್ತೆ ಅಂತ. ನೆಗ್ಲೆಕ್ಟ್ಸ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್, ಹಂಚುವಿಕೆಯ ನ್ಯಾಯ ಕೂಡ ಇಲ್ಲಿ ಮರೆಮಾಚುವಂಥ ಸಾಧ್ಯತೆಗಳಿರುತ್ತೆ ಅಂತ. ಮುಂದೆ ನ್ಯಾಷನಲ್ ಇನ್ಕಮ್ ಈಸ್ ನಾಟ್ ರಿಯಲ್ ಇಂಡಿಕೇಟರ್ ಆಫ್ ಎಕನಾಮಿಕ್ ವೆಲ್ಫೇರ್, ಕೆಲವೊಂದು ಸಂದರ್ಭದಲ್ಲಿ ಇದನ್ನು ನಾವು ಇಂಡಿಕೇಟರ್ ವೆಲ್ಫೇರ್ ಅಂತ ಕರೆದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಇದು ಕಷ್ಟ ಆಗುತ್ತೆ ಇಂಡಿಕೇಟರ್ ಅಂತ ಹೇಳಲಿಕ್ಕೆ. ಯಾಕೆ ಕೇಳಿದ್ರೆ, ಇಟ್ ಕನ್ಸಿಡರ್ಸ್ ಆನ್ಲಿ ಮಾನಿಟರಿ ಟ್ರಾನ್ಸಾಕ್ಷನ್ಸ್, ಹಣ ಇಲ್ಲಿ ನಾವು ಪರಿಗಣಿಸುವಂತಹದ್ದು. ಇಟ್ ಕನ್ಸಿಡರ್ಸ್ ಆನ್ಲಿ ಕರೆಂಟ್ ಮನಿ ವ್ಯಾಲ್ಯೂ, ಪ್ರಸ್ತುತದ ವ್ಯಾಲ್ಯೂ ಮಾತ್ರ ಪರಿಗಣಿಸುವಂತಹದ್ದು. ಇಗ್ನೋರ್ಸ್ ಇಂಪ್ಯಾಕ್ಟ್ ಆಫ್ ಪಾಪ್ಯುಲೇಷನ್ ಗ್ರೋತ್, ಜನಸಂಖ್ಯೆಯ ಬೆಳವಣಿಗೆ ಪರಿಣಾಮವನ್ನು ಇದು ಇಗ್ನೋರ್ ಮಾಡುತ್ತೆ. ಇಟ್ ಕನ್ಸಿಡರ್ಸ್ ಎಕ್ಸ್ಪೆಂಡಿಚರ್ ವಿಚ್ do not cause economic growth and also it ignores distributional aspects ಅಂತ ಅಲ್ಲಿ ಹೇಳುವಂಥದ್ದು. ಇಷ್ಟು ಮುಖ್ಯವಾಗಿ ಈ ಚಾಪ್ಟರ್ ಅಲ್ಲಿ, ಅಂದರೆ ನ್ಯಾಷನಲ್ ಇನ್ಕಮ್ ಮತ್ತು ಸರ್ಕ್ಯುಲರ್ ಫ್ಲೋದ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿದಿರಬೇಕಾದ ವಿಷಯಗಳು ಮತ್ತು ಈಗಾಗಲೇ ನೀವು ಕಲಿತಿರುವಂತಹ ವಿಷಯಗಳ ಸಮ್ಮರಿ ಜಸ್ಟ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಚರ್ಚಿಸೋಣ. ಆಲ್ ದಿ ಬೆಸ್ಟ್ ಟು ಆಲ್ ದಿ ಸ್ಟೂಡೆಂಟ್ಸ್.